ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರು ಸಾಹೇಬರು ನಮ್ಮ ನಾಯಕರು, ಮೈಸೂರು ಜಿಲ್ಲೆಯ ಬಲಿಷ್ಠವಾದಂಥ ನಾಯಕರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳು ಮನಸ್ತಾಪಗಳಿದ್ದಾಗ ನಾನೇ ಒಂದು ಸೇತುವೆಯಾಗಿ ಏನು ಆ ಒಂದು ಮನಸ್ತಾಪಗಳಿತ್ತು ಅವೆಲ್ಲವನ್ನು ಕೂಡ ಬಗೆಹರಿಸ್ತಕ್ಕಂಥದಕ್ಕೆ ನಿಂತು ಕೆಲಸ ಮಾಡಿದ್ದೀನಿ. ನನಗಿರ್ತಕ್ಕಂಥ ಮಾಹಿತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕರೆಯನ್ನ ಮಾಡಿದ್ದಾರೆ, ಅವರ ಪಿ ಎ ಫೋನ್ ತೆಗೆದುಕೊಂಡಿದ್ರು ಅಂತಕ್ಕಂಥದ್ದು ನಮ್ಮ ದೇವೇಗೌಡರು ಸಾಹೇಬರು ಪಿ ಎ ನನಗೆ ಮಾಹಿತಿ ಕೊಟ್ಟರು. ಯಾಕೆಂದ್ರೆ ನಾವು ಯಾರನ್ನು ಬಿಟ್ಟು ಚುನಾವಣೆಯನ್ನ ಮಾಡಿಲ್ಲ. ನಾವು ಕರೀದೇ ಹೋದ್ರು ಕೂಡ ವಾಲಂಟಿಯರ್ಸ್ ಆಗಿ ಬಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಭಾಗಿಯಾಗಿ ಈ ಚುನಾವಣೆ ಪಕ್ಷದ ಗೌರವನ ಕಾಪಾಡ್ತಕ್ಕಂಥ ಚುನಾವಣೆ, ನಮ್ಮೆಲ್ರಿಗೂ ಜವಾಬ್ದಾರಿ ಇದೆ ಅಂತ ಬಂದು ಒಬ್ಬ ಕಟ್ಟಕಡೆಯ ಕಾರ್ಯಕರ್ತ ಕೂಡ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಜಿ ಟಿ ದೇವೇಗೌಡರು ಸಾಹೇಬ್ರನ್ನ ಬಿಟ್ಟು ನಾವು ಉಪಚುನಾವಣೆ ಮಾಡ್ತಕ್ಕಂಥ ಯಾವುದೇ ಮನಸ್ಥಿತಿ ನಮ್ಗೆ ಇರಲಿಲ್ಲ, ಇಲ್ವೂ ಇಲ್ಲ, ಅಂಥದ್ದು ಕ್ರಿಯೇಟು ಆಗಿಲ್ಲ. ಅಟ್ ದ ಸೇಮ್ ಟೈಮು ಹರೀಶ್ ಅವರು ನನಗೆ ಅತ್ಯಂತ ಆತ್ಮೀಯರು, ಅದರಲ್ಲಿ ಏನು ಅನುಮಾನ ಇಲ್ಲ. ಅವರು ನಾನು ಭಾಳ ಆತ್ಮೀಯ ಗೆಳೆಯರು, ಸ್ನೇಹಿತರು. ಅಷ್ಟೇ ಅಲ್ಲ, ಸಮೃದ್ಧಿ ಮಂಜಣ್ಣ ಅವರು, ನಮ್ಮ ಶರಣ್ ಗೌಡ್ರು ಇರ್ಬೋದು, ಎಚ್ ಟಿ ಮಂಜೂರವ್ರು ಇರ್ಬೋದು, ಈ ರೀತಿ ಅನೇಕ ಜನ ನನ್ನ ಯುವ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ಜೊತೆಯಲ್ಲಿ ಬಂದು ನನ್ನ ಚುನಾವಣೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಬಹುಶಃ ಜಿ ಟಿ ದೇವೇಗೌಡರು ಸಾಹೇಬ್ರಿಗೆ ಒಂದು ಸ್ವಲ್ಪ ಅವ್ರ ಕ್ಷೇತ್ರದಲ್ಲೂ ಕೆಲಸಗಳಾಗಬೇಕಾಗಿದೆ. ಯಾಕೆಂದರೆ ಇವತ್ತು ಪರಿಸ್ಥಿತಿಗಳಾಗಿದೆ. ಏನು ಕಾಂಗ್ರೆಸ್ ಪಕ್ಷದ 138 139 ಅಷ್ಟೋ ಮುಟ್ಟಿದಾರಲ್ಲ ಇವತ್ತು ಸ್ಥಾನ. ಆ ಶಾಸಕರಿಗೆ ಪಾಪ ₹1 ಇವತ್ತು ಅನುದಾನ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಇದು ಇರ್ತಕ್ಕಂಥ ವಾಸ್ತವಾಂಶ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.